ಮೈಸೂರು ಮತ್ತು ಕೊಡಗು ಲೋಕಸಭಾ ಬಿಜೆಪಿ ಟಿಕೆಟ್ ಯದುವೀರ್ ಒಡೆಯರ್ಗೆ ಒಲಿದು ಬಂದಿದೆ. ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಕೋಕ್ ಕೊಡುವ ಸಾಧ್ಯತೆ. ದಳಪತಿಗಳಿಗೆ ಭದ್ರಕೋಟೆ ಬಿಟ್ಟುಕೊಡಲು ಬಿಜೆಪಿ ಹೈಕಮಾಂಡ್ ಅಸ್ತು. ಅಳೆದು ತೂಗಿ ಮಂಡ್ಯ ಬಿಟ್ಟುಕೊಡಲು ಒಪ್ಪಿರುವ ಬಿಜೆಪಿ. ಮಂಡ್ಯ ಟಿಕೆಟ್ ಜೆಡಿಎಸ್ ಮಡಿಲಿಗೆ. ಸುಮಲತೆಗೆ ಮತ್ತು ಒಲಿದು ಬಂದ ಇಂಡಿಪೆಂಡೆಂಟ್ ಭಾಗ್ಯ. ಹಾವೇರಿಯಿಂದ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಮಿಸ್. ಬೊಮ್ಮಾಯಿಗೆ ಟಿಕೆಟ್ ಕೊಡುವ ಸಾಧ್ಯತೆ. ಈಶ್ವರಪ್ಪ ಪುತ್ರನಿಗೆ ಟಿಕೆಟ್ ಕೊಡಿಸಲು ಕಸರತ್ತು. ಕಾಂತೇಶ್ಗೆ ರಾಜ್ಯದಲ್ಲಿ ಸ್ಥಾನಮಾನ ಕೊಡಲು ಚಿಂತನೆ ನಡೆಯುತ್ತಿದೆ ಎಂದು ಮೂಲಗಳು ಹೇಳಲಾಗುತ್ತಿದೆ. ಶಿವಮೊಗ್ಗದಲ್ಲಿ ರಾಘವೇಂದ್ರ ವಿರುದ್ಧ ಇಂಡಿಪೆಂಡೆನ್ಸ್ ಸ್ಪರ್ಧೆಗೆ ಚಿಂತನೆ ಈಶ್ವರಪ್ಪ. ಬ್ಯಾಡಗಿ ಗಲಾಟೆಯಲ್ಲಿ 40ಕ್ಕೂ ಹೆಚ್ಚು ರೈತರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ. ಇದೇ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹೊರ ರಾಜ್ಯದ ರೈತರು ಕೂಡ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ಮಾರಲು ಬರುತ್ತಾರೆ. ಬಂದವರಲ್ಲಿ ಯಾರು ಈ ಕೃತ್ಯವನ್ನು ಜರುಗಿಸಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ಬೆನ್ನಲೆಯಲ್ಲಿ ತನಿಖೆ ಚುರುಕುಗೊಳಿಸಿದ ಜಿಲ್ಲಾ ಎಸ್ಪಿ. ಕೈಗೆ ಗಾಯವಾಗಿದ್ದರೂ ಕೂಡ ಚಿಕಿತ್ಸೆ ಪಡೆದು ಸ್ಥಳದಲ್ಲೇ ಮುಖ ಮಾಡಿರುವ ಎಸ್ಪಿ. ಬೆಂಗಳೂರು ಗ್ರಾಮಾಂತರ ಹೂ ಬೆಳೆಗಾರರು ಮಳೆಯ ಅಭಾವದಿಂದ ತತ್ತರಿಸಿ ಹೋಗಿದ್ದಾರೆ. ಗಗನಕ್ಕೆ ಏರುತ್ತಿರುವ ಹೂ ಬೆಲೆ. ಇಂದು ರಾಜಸ್ಥಾನ ಪೋಖರ್ನಲ್ಲಿ ಆಯೋಜಿಸಲಾಗಿದ್ದ ಭಾರತ್ ಶಕ್ತಿ ವ್ಯಾಯಾಮದಲ್ಲಿ ನರೇಂದ್ರ ಮೋದಿ ಭಾಗಿಯಾಗಿದ್ದರು. ಸೈನಿಕರ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹರಿಯಾಣದ ನೂತನ ಸಿಎಂ ಆಗಿ ನಯಾಬ್ ಸೇನಿ ಪ್ರಮಾಣ ವಚನ ಸ್ವೀಕಾರ.